ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಶಿಕ್ಷಣವೋ ಧರ್ಮವೋ ಹಿಜಾಬ್ ಮುಖ್ಯಾನ, ಭವಿಷ್ಯ ಮುಖ್ಯಾನ? ಇಂತಹ 10 ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಶುರುವಾಗಿದ್ದು ಮೊದಲ ದಿನ ಕಾರಣಾಂತರಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಎಕ್ಸಾಮ್ ವೇಳೆ ಕೆಲವು ದುರಂತಗಳು ನಡೆದು ಹೋಗಿವೆ. ರಾಜ್ಯದಲ್ಲಿ ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಶುರುವಾಗಿದೆ. ಎಕ್ಸಾಮ್ ಹಾಲ್ಗೆ ಹಿಜಾಬ್ ಹಾಕೊಂಡು ಬರುವಂತಿಲ್ಲ ಅಂತ ಹೈಕೋರ್ಟ್ ಆದೇಶಿಸಿದ್ರು. ಹಲವು ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಬಂದ ಘಟನೆಗಳು ನಡೆಯಿತು. ಬಾಗಲಕೋಟೆಯ ಇಳಕಲ್ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸೆಂಟರ್ಗೆ ವಿದ್ಯಾರ್ಥಿನಿ ಹಿಜಾಬ್ ಧರಿಸಿ ಬಂದಿದ್ರು. ಆದರೆ ಅವಕಾಶ ಕೊಡಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೇ ಬಿಟ್ಟು ಹೊರನಡೆದ್ಲು. ಅಧಿಕಾರಿಗಳು ತಹಶೀಲ್ದಾರ್ ಮನವೊಲಿಕೆಗೂ ಕ್ಯಾರೆ ಅನ್ನಲಿಲ್ಲ. ಕೋರ್ಟಿನಲ್ಲಿ ಕೂಡ ಕ್ಲಾರಿಫಿಕೇಶನ್ ಆಗಿದೆ. ಹಾಗಾಗಿ ಕೂಡ ಅವರು ಪೇರೆಂಟ್ಸ್ ಬಂದಿದ್ರು. ಪೇರೆಂಟ್ಸ್ ವೇರ್ ರೆಡಿ, ಬಟ್ ಮಗು ಮಾತ್ರ ಏನಂತಂದರೆ ಅದು ಹೋಗಲಿಲ್ಲ. ಆ ಕಾರಣದಿಂದ ಹೊರಗಡೆ ಹೋದರು. ಬೈ ದ ಟೈಮ್ ಮಿನಿಮಮ್ ಟೈಮ್ ಒಂದು ಬೇಕಾಯ್ತು. ಮಿನಿಮಮ್ ಟೈಮ್ ಅಂದರೆ ಹಾಫ್ ಆನ್ ಅವರ್ ಆದಮೇಲೆ ಎಕ್ಸಾಮಿನೇಷನ್ಗೆ ಇವೊಂದು ಅವ್ರು ನಾವು ಅಪೇರ್ ಆಗ್ತಂದ್ರೂ ಕೂಡ ಅವರನ್ನು ನಾವು ಅಲೌ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆನೇಕಲ್ ತಾಲೂಕಿನ ಜಿಗಣಿಯ ನಿತ್ಯಾನಂದ ಪರೀಕ್ಷಾ ಕೇಂದ್ರದಲ್ಲಿ ಎಂಎಸ್ಬಿ ಶಾಲೆಯ 11 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ರು. ಹಿಜಾಬ್ ತೆಗಿಯಲ್ಲ ಅಂತ ಪಟ್ಟು ಹಿಡಿದು ಪರೀಕ್ಷೆ ಬಹಿಷ್ಕರಿಸಿ ಹೋಗ್ತಾ ಇದ್ರು. ಅಧಿಕಾರಿಗಳು ಮನವೊಲಿಸಿದ ಮೇಲೆ ಹಿಜಾಬ್ ತೆಗೆದು ಎಕ್ಸಾಮ್ ಬರೆದ್ರು. ಗದಗ್ನಲ್ಲಿ ಕೆಸಿ ರಾಣಿ ರಸ್ತೆಯ ಸಿಎಸ್ ಪಾಟೀಲ ಪ್ರೌಢಶಾಲೆಯಲ್ಲಿ ಹಿಜಾಬ್ ಧರಿಸಿ ಬಂದವರನ್ನ ಪರೀಕ್ಷಾ ಕೇಂದ್ರದಲ್ಲಿ ಕೂರಿಸಿದ್ರು. ಆದರೆ ಬೇರೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದಾಗ ಅಧಿಕಾರಿಗಳು ಪರೀಕ್ಷಾ ಕೇಂದ್ರದಲ್ಲೇ ದುಪ್ಪಟ್ಟ ಹಿಜಾಬ್ ತೆಗೆಸಿದ್ರು. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವಂತಹ ಸರ್ಕಾರಿ ಬಾಯ್ಸ್ ಸ್ಕೂಲ್ನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಹಿಜಾಬ್ ನಿಷೇಧವಿದ್ರೂ ಹಿಜಾಬ್ ಧರಿಸಿ ಎಕ್ಸಾಮ್ ಬರೆದಿದ್ದಾರೆ. ಆದರೆ ಯಾವುದೇ ಸಮಸ್ಯೆ ಆಗದಂತೆ ಪರೀಕ್ಷಾ ಕೇಂದ್ರದ ಸುತ್ತಲೂ 144 ಸೆಕ್ಷನ್ ಹಾಕಿದ್ರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಿಜಾಬ್ ಧರಿಸಿ ಬಂದವರನ್ನ ಪ್ರತ್ಯೇಕ ಕೊಠಡಿಗೆ ಕಳಿಸಿ ಹಿಜಾಬ್ ತೆಗೆಸಿ ಪರೀಕ್ಷೆಗೆ ಅನುವು ಮಾಡಿಕೊಟ್ರು. ಹುಬ್ಬಳ್ಳಿಯ ಶಾಂತಿನಿಕೇತನ ಪರೀಕ್ಷಾ ಕೇಂದ್ರದಲ್ಲಿ ಬುರ್ಕಾ ಹಾಕೊಂಡು ಬಂದಿದ್ದ ವಿದ್ಯಾರ್ಥಿನಿಗೆ ಅವಕಾಶ ಕೊಡಲಿಲ್ಲ. ಕೊನೆಗೆ ಮನೆಗೆ ಹೋಗಿ ಬುರ್ಕಾ ಬಿಚ್ಚಿಟ್ಟು ಶಾಲಾ ಸಮವಸ್ತ್ರದಲ್ಲಿ ಬಂದ ಮೇಲೆ ಅವಕಾಶ ಮಾಡಿಕೊಟ್ರು. ಕೊಡಗಿನ ಸಂತ ಜೋಸೆಫ್ ಕಾನ್ವೆಂಟ್ ಪರೀಕ್ಷಾ ಕೇಂದ್ರದಲ್ಲಿ ಹಿಜಾಬ್ ಧರಿಸಿ ಬಂದಿದ್ದವರನ್ನ ತಡೆದ ಮೇಲೆ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆದಿಟ್ಟು ಪರೀಕ್ಷೆ ಬರೆದರು. ಹಿಜಾಬ್ ಧರಿಸಿ ಬಂದ ಕೊಠಡಿ ಮೇಲ್ವಿಚಾರಕಿಯನ್ನ ಶಿಕ್ಷಣ ಇಲಾಖೆ ಅಮಾನತು ಮಾಡಿದೆ. ಬೆಂಗಳೂರಿನ ರಾಜಾಜಿನಗರದ ಕೆಟಿಎಸ್ಪಿ ಪರೀಕ್ಷಾ ಕೇಂದ್ರಕ್ಕೆ ಶಿಕ್ಷಕಿ ನೂರ್ ಫಾತಿಮಾ ಹಿಜಾಬ್ ಧರಿಸಿ ಬಂದಿದ್ರು. ಆದರೆ ಅಧಿಕಾರಿಗಳು ಕರ್ತವ್ಯ ಲೋಪದ ಅಡಿಯಲ್ಲಿ ಏಕಾಏಕಿ ಹಿಜಾಬ್ ಧರಿಸಿ ಬಂದಿದ್ದಕ್ಕೆ ಪರೀಕ್ಷೆ ಮೇಲ್ವಿಚಾರಕಿ ಜವಾಬ್ದಾರಿಯಿಂದ ಅಮಾನತು ಮಾಡಿದ್ರು. 2 ವರ್ಷಗಳು ಕೋವಿಡ್ನ ಕಾರಣ ಮೊದಲನೇ ಬಾರಿ ಎಕ್ಸಾಮ್ಸ್ ಅನ್ನ ಈ ಮಕ್ಕಳುಗಳು ಫೇಸ್ ಮಾಡ್ತಿದ್ದಾರೆ. 2 ಬಾರಿ ಅಂತೂ ಮಿನಿಮಮ್ ಎಲ್ಲ ಮಕ್ಕಳಿಗೂ ಪ್ರಿಪರೇಟರೀಸ್ ಅನ್ನ ಮಾಡಿದ್ದಾರೆ. ತಿದ್ದುಕೊಳ್ಳೋದಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ಎಲ್ಲ ಶಿಕ್ಷಕರು ಮಾಡಿದ್ದಾರೆ. ಹಿಜಾಬ್ ವಿವಾದ ಬಿಟ್ಟರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೆಲ ದುರ್ಘಟನೆಗಳು ನಡೆದಿವೆ. ಎಕ್ಸಾಮ್ ಬರೆಯುವಾಗಲೇ ಹೃದಯಾಘಾತಕ್ಕೆ ಬಲಿ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ವಿದ್ಯೋದಯ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೀತಾ ಇದ್ದ ವಿದ್ಯಾರ್ಥಿನಿಗೆ ಹೃದಯಾಘಾತ ಆಯಿತು. ಪರೀಕ್ಷೆ ಬರೆಯುವ ವೇಳೆ ಕುಸ್ತು ಬಿದ್ದ ವಿದ್ಯಾರ್ಥಿನಿಯನ್ನ ಟಿ ನರಸೀಪುರ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಅಕ್ಕೂರು ಗ್ರಾಮದ ಮಾದಾಪುರ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಅನುಶ್ರೀ ಜೀವ ಬಿಟ್ಟಿದ್ದಾರೆ. ಹೆಜ್ಜೇನು ದಾಳಿಯಾದ್ರೂ ಎಕ್ಸಾಮ್ ಬರೆದ್ರು. ಶಿವಮೊಗ್ಗದ ಮೇರಿ ಇನ್ ಮ್ಯಾಕ್ಯುಲೇಟ್ ಹೈಸ್ಕೂಲ್ನಲ್ಲಿ ಇದ್ದಕ್ಕಿದ್ದಂತೆ ಹೆಜ್ಜೇನು ದಾಳಿ ಮಾಡಿದೆ. 6 ವಿದ್ಯಾರ್ಥಿಗಳು ಸೇರಿ 12 ಜನ ಹೆಜ್ಜೇನು ದಾಳಿಗೆ ತುತ್ತಾದರು. ಚಿಕಿತ್ಸೆ ಪಡೆದು ಬಂದ 6 ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳು ಹೆಚ್ಚಿನ ಸಮಯ ನೀಡಿ ಎಕ್ಸಾಮ್ ಬರೆಸಿದರು. ನಕಲಿ ವಿದ್ಯಾರ್ಥಿಗಳು ಅಂದರ್. ಚಿಕ್ಕೋಡಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರವಾಗಿ ಹೊರಗಿನವರು ಬಂದು ಎಕ್ಸಾಮ್ ಬರೀತಾ ಇದ್ರು. ಆರ್ಡಿ ಕಾಲೇಜಿನ ಪರೀಕ್ಷೆಗೆ ಹಾಜರಾಗಿದ್ದ 6 ಜನ ತಪಾಸಣೆ ವೇಳೆ ಸಿಕ್ಕಿದ್ರು. ಎಲ್ಲರನ್ನೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಎಕ್ಸಾಮ್ ನಡೀತಾ ಇದ್ರು. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಹುಟ್ಟುಹಬ್ಬದ ಪ್ರಯುಕ್ತ ಶಾಸಕರ ಮಗ ಪರೀಕ್ಷಾ ಕೇಂದ್ರದ ಆವರಣದಲ್ಲೇ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಧಿಕಾರಿಗಳು ತುಟಿ ಬಿಚ್ಚಿಲ್ಲ. ಒಟ್ನಲ್ಲಿ ಮೊದಲ ದಿನದ ಪರೀಕ್ಷೆ ಸಣ್ಣ ಪುಟ್ಟ ಅಹಿತಕರ ಘಟನೆಗಳ ಮಧ್ಯೆ ಸುಗಮವಾಗಿ ಮುಗಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಮುಸ್ಲಿಂ ವ್ಯಾಪಾರ ಬಾಯ್ಕಟ್ ಅಭಿಯಾನ ದಿನಕ್ಕೊಂದು ಸ್ವರೂಪ ಪಡೆದಿದೆ. ಹಲಾಲ್ ವಿರುದ್ಧ ಅಭಿಯಾನ ಶುರುವಾಗಿದ್ದು ಹಲಾಲ್ ಪ್ರಾಡಕ್ಟ್ಗಳನ್ನು ನಿಷೇಧಿಸಿ ಬಹಿಷ್ಕರಿಸಿ ಅಂತ ಹಿಂದೂ ಸಂಘಟನೆಗಳು ಕ್ಯಾಂಪೇನ್ ಶುರು ಮಾಡಿವೆ. ರಾಜ್ಯದಲ್ಲಿ ಮುಸ್ಲಿಮರ ವ್ಯಾಪಾರಕ್ಕೆ ದಿನಕ್ಕೊಂದು ಹೊಡೆತ ಬೀಳ್ತಾ ಇದೆ. ಜಾತ್ರೆಗಳಲ್ಲಿ, ದೇವಸ್ಥಾನಗಳಲ್ಲಿ
ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರ ಹಾಕಿದ್ರು. ರಾಜ್ಯದ 16 ಜಿಲ್ಲೆಗಳಲ್ಲಿ ಈ ಅಭಿಯಾನ ಕಾವೇರಿದೆ. ಇದರ ಮಧ್ಯೆನೇ ಹಲಾಲ್ ವಿರುದ್ಧ ಸಮರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಲಾಲ್ ವಸ್ತುಗಳನ್ನು ಬಹಿಷ್ಕರಿಸಿ ಅಂತ ಹಿಂದೂ ಜಾಗರಣ ವೇದಿಕೆ ಜಾಗೃತಿ ಅಭಿಯಾನ ಶುರು ಮಾಡಿದೆ. ಹಲಾಲ್ ಲೇಬಲ್ ವಸ್ತುಗಳನ್ನು ನಿಷೇಧಿಸಲು ಮನವಿ ಮಾಡುತ್ತಿದ್ದಾರೆ. ಇವತ್ತು ಹಲಾಲ್ ಮಾಂಸ ಇರಬಹುದು, ಹಲಾಲ್ ಎಕಾನಮಿ ಇರಬಹುದು. ಈ ಹಲಾಲ್ ಪ್ರಮಾಣ ಪತ್ರದಿಂದ ಬರುವಂತ ಹಣವನ್ನ ದೇಶ ವಿರೋಧಿ ಚಟುವಟಿಕೆಗಳಿಗೆ, ದೇಶದ್ರೋಹದ ಕೃತ್ಯಗಳಿಗೆ, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಇವತ್ತು ಬಳಸ್ತಾ ಇರೋದು ನಾವು ಗಮನಕ್ಕೆ ಬರ್ತಾ ಇದೆ. ಸಮಸ್ತ ಹಿಂದೂ ಬಾಂಧವರಲ್ಲಿ ನಾವು ಕಳಕಳಿಯ ವಿನಂತಿಯನ್ನ ಮಾಡ್ತೇವೆ. ಇದು ಕಾನೂನು ಬಾಹಿರ ಅಕ್ರಮವಾದಂತಹ, ಭಾರತವನ್ನ ಇಸ್ಲಾಮೀಕರಣಕ್ಕೆ ಬೆಂಬಲ ನೀಡುವಂತ, ಆರ್ಥಿಕ ಸಹಾಯ ಮಾಡುವಂತ ಹಲಾಲ್ ಪ್ರಮಾಣ ಪತ್ರ, ಹಲಾಲ್ ಇರುವಂತ ಯಾವುದೇ ಮಾಂಸವನ್ನ, ಯಾವುದೇ ವಸ್ತುವನ್ನ ಯಾರೂ ಹಿಂದೂಗಳು ಖರೀದಿ ಮಾಡಬಾರದು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ನಿಲ್ಲದ ಮುಸ್ಲಿಮರಿಗೆ ವ್ಯಾಪಾರ ಬಹಿಷ್ಕಾರ. ಬಹಿಷ್ಕಾರದ ವಿರುದ್ಧ ಮುಸ್ಲಿಮರಿಂದ ಮೌನ ಪ್ರತಿಭಟನೆ. ಇನ್ನು ಧಾರ್ಮಿಕ ಕೇಂದ್ರಗಳಲ್ಲಿ ಮುಸ್ಲಿಮರ ವಿರುದ್ಧ ನಡೀತಾ ಇರುವ ಆರ್ಥಿಕ ಬಹಿಷ್ಕಾರ ಮುಗಿತಾ ಇಲ್ಲ. ಹಾಸನದ ಬೇಲೂರು ತಾಲೂಕಿನ ಹಿಂದೂಯೇತರ ದೇವಸ್ಥಾನ ಹಾಗೂ ಜಾತ್ರೆಗಳಲ್ಲಿ ಮುಸ್ಲಿಮರ ವ್ಯಾಪಾರಕ್ಕೆ ನಿರ್ಬಂಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ಆದರೆ ಮುಸ್ಲಿಂ ವ್ಯಾಪಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ರು. ಸಣ್ಣ ಪುಟ್ಟ ವ್ಯಾಪಾರ ನಡೆಸಿ ಬೇಲೂರು ಚನ್ನಕೇಶವ ದೇವಸ್ಥಾನವನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೀವಿ, ವ್ಯಾಪಾರಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಇನ್ನೊಂದು ಕಡೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿಎಚ್ಪಿ ಮುಖಂಡರ ಮೇಲೆ ಆಕ್ರೋಶ ಹೊರಹಾಕಿದ್ರು. ಬೇಲೂರು ಒಳಗಡೆ 40 ವರ್ಷದಿಂದ ಇದ್ದೀವಿ. ನಮ್ಮ ಮಕ್ಕಳೆಲ್ಲ ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಅದ್ರ ಒಳಗಡೆ ಏನಂದರೆ ನಮಗೆ ಯಾವ ಕಷ್ಟನೂ ಏನು ಜಮೀನಿಲ್ಲ, ಸೈಡ್ ಇಲ್ಲ, ಮನೆ ಇಲ್ಲ, ಏನಿಲ್ಲ ಸರ್. ಇನ್ನು ಮೈದಾನ ಒಳಗಡೆ ಇದ್ದೀವಿ, ಸಣ್ಣದೊಂದು ಗುಡಿಸಲು ಹಾಕ್ಕೊಂಡಿದ್ದೀವಿ. ಆ ದೇವಸ್ಥಾನ ಹತ್ರ ಹೋಗಬೇಕು, ಪಿಟ್ಲು ಕೊಳ್ಳಲ್ಲಿ ವ್ಯಾಪಾರ ಮಾಡಬೇಕು, ನಮ್ಮ ಮರಿ ಮಕ್ಕಳಿಗೂ ಸಾಗಬೇಕು. ಅದರ ಒಳಗಡೆ ವಯಸ್ಸದಾಗಿದೆ. ನನಗೆ ಅಲ್ಲಿಂದ ಓಡಿಸ್ತಾ ಇದ್ದಾರೆ, ಹೋಗಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿದ್ದೀವಿ ಸರ್ ಮಕ್ಕಳು ತೊಗೊಂಡು. ನಮಗೆ ಇದು ಬಿಟ್ಟರೆ ನಮ್ಗೆ ಬೇರೆ ವ್ಯಾಪಾರ ಬರೋಲ್ಲ ಸರ್, ಬೇರೆ ವ್ಯಾಪಾರನೇ ಬರೋಲ್ಲ. ಇದು ಪಿಟ್ಲು ಕೊಳ್ಳಲ್ಲಿ ಬಿಟ್ಟರೆ ನಮಗೆ ಮಿಕ್ಕಿದ್ದು ಯಾವತ್ತೂ ಬರೋಲ್ಲ ಸರ್. ಇದರ ಒಳಗಡೆ ನಾವು ಜೀವನ ಮಾಡಬೇಕು, ಇದರ ಒಳಗಡೆ ಬದುಕಬೇಕು. ನಾವು ಕೂಲಿ ಮಾಡ್ಕೊಂಡು ನಾವು ಜೀವನ ಮಾಡೋರನ್ನ ನೀವು ಅಡೆತಡೆ ತರ್ತೀವಿ ಅಂದರೆ ಯಾರೋ 4 ಜನ ಬಂದು ಕೇಸರಿ ಟವಲ್ ಹಾಕಿ ಬಂದರೆ ಅವಕ್ಕೆಲ್ಲ ಕೇರ್ ಮಾಡೋಕ್ಕಾಗಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಖಂಡಿತ ಅದಕ್ಕೆ ನಾವು ಬೇಕಾದ್ರೆ ಯಾವ ಥರ ಬೇಕಾದ್ರೂ ನಾವು ತ್ಯಾಗಕ್ಕೆ ಸಿದ್ಧ ಇದ್ದೀವಿ. ಪೊಲೀಸ್ ಇಲಾಖೆ ಬೇರೆಯವ್ರ ಜೊತೆ ಕಾನೂನನ್ನ ಕೈಗೆತ್ತಿಕೊಳ್ಳೋಕೆ ಅವಕಾಶ ಕೊಡಬೇಡಿ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಟಿಪ್ಪುಗೆ ಮೈಸೂರು ಹುಲಿ ಬಿರುದು ಕೊಟ್ಟಿದ್ಯಾರು? ಟಿಪ್ಪು ಇತಿಹಾಸ ಪಠ್ಯ ಇನ್ಮುಂದೆ ಪುಸ್ತಕದಲ್ಲಿರಲ್ವಾ? ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಎಂಬ ಬಿರುದಿಗೂ ಆಪತ್ತು ಎದುರಾಗಿದೆ. ಟಿಪ್ಪು ಸುಲ್ತಾನ್ಗೆ ಮೈಸೂರು ಹುಲಿ ಬಿರುದು ಕೊಟ್ಟಿದ್ಯಾರು? ಬಿರುದು ಕೊಟ್ಟಿದ್ದಕ್ಕೆ ಯಾವ ದಾಖಲೆಗಳೂ ಇಲ್ಲ. ಈ ಬಿರುದನ್ನ ತೆಗೆಯುವಂತೆ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಸರ್ಕಾರಕ್ಕೆ ಸಲಹೆ ನೀಡಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಪರಿಷ್ಕರಣೆ ಪಠ್ಯ ಜಾರಿಯಾಗೋ ಸಾಧ್ಯತೆ. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರೋ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಹಳಷ್ಟು ರಾಜವಂಶಗಳ ಅಥವಾ ರಾಜರ ಕಥೆಗಳನ್ನ ನಮ್ಮ ಇತಿಹಾಸ ಪಠ್ಯದಲ್ಲಿ ನಾವು ನೋಡುವಾಗ ಕೆಲವು ರಾಜರ ವಿಚಾರಗಳಲ್ಲಿ ಅವರು ಮಾಡದೇ ಇರುವಂತಹ ಸಾಧನೆಗಳನ್ನೆಲ್ಲ ಅವರು ಮಾಡಿದ್ದಾರೆ ಅನ್ನುವ ವಿಚಾರಗಳನ್ನ ಬರೆದದ್ದನ್ನು ನಾವು ನೋಡಿದ್ದೇವೆ. ಈಗ ನೀವೇ ಹೇಳಿದ್ರೆ ನಿಮ್ಮ ಬಾಲ್ಯದಲ್ಲಿ ನೀವು ಓದಿದ ಇತಿಹಾಸದಲ್ಲಿ ಬಹಳಷ್ಟು ವೈಭವೀಕರಣ ಇತ್ತು. ಇಂತಹ ವೈಭವೀಕರಣಗಳನ್ನ ಬಿಟ್ಟು, ಯಾಕಂದ್ರೆ ಯಾವುದೇ ವ್ಯಕ್ತಿಯನ್ನ ದೊಡ್ಡವನಾಗಿ ಮಾಡಬೇಕಾದ್ರೆ ನಾವು ಸುಳ್ಳುಗಳನ್ನು ಹೇಳಬೇಕಾಗಿಲ್ಲ. ಆತ ಮಾಡಿರುವ ಸಾಧನೆಗಳನ್ನೇ ನಾವು ನೇರವಾಗಿ ಹೇಳಿದ್ರು ಕೂಡ ಆತ ಎಷ್ಟು ದೊಡ್ಡ ವ್ಯಕ್ತಿ, ಯಾವ ಕೆಲಸಗಳನ್ನು ಮಾಡಿದ್ದಾನೆ ಅನ್ನೋದು. ಆ ರೀತಿ ಒಬ್ಬ ಮುಸ್ಲಿಂ ದೊರೆ ಅನ್ನುವಂಥ ಕಾರಣಕ್ಕೆ ಇವತ್ತು ಈ ರೀತಿಯ ನಡೆಯನ್ನು ತೆಗೆದುಕೊಳ್ಳಿರುವಂಥದ್ದು ರಾಜ್ಯ ಸರ್ಕಾರ ಇದು ಒಂದು ತಪ್ಪು ಸಂದೇಶವನ್ನ ಕೊಡ್ತದೆ. ಒಂದು ಮುಸ್ಲಿಂ ಅನ್ನುವಂಥ ಕಾರಣಕ್ಕೆ ಇತಿಹಾಸವನ್ನ ತಿರುಚುವುದು ಸರಿಯಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಈ ಮಧ್ಯೆ ಹಿಜಾಬ್ ತೀರ್ಪು ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದ ಮುಸ್ಲಿಂ ಸಂಘಟನೆ ಮುಖಂಡರ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆಯಾಗಿದೆ. ಕೋರ್ಟ್ ಘನತೆಯನ್ನ ಕುಗ್ಗಿಸಿದ್ದಾರೆ, ಹೈಕೋರ್ಟ್ ತೀರ್ಪನ್ನ ಉಲ್ಲಂಘಿಸಿದ್ದಾರೆ ಅಂತ ವಕೀಲ ಎನ್ಪಿ ಅಮೃತೇಶ್ ಅಡ್ವೊಕೇಟ್ ಜನರಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ನಾಯಕರ ಅಕ್ರಮ ಆಸ್ತಿ ಪುರಾಣಗಳು ಇವತ್ತು ಕಾಂಗ್ರೆಸ್ಗೆ ಅಸ್ತ್ರವಾಗಿತ್ತು. ಸೆಷನ್ನಲ್ಲಿ ಒಂದೊಂದೇ ಕೇಸ್ ಹೊರಗೆ ಹಾಕಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಿಶೇಷವಾಗಿ ಈಶ್ವರಪ್ಪ, ಯಡಿಯೂರಪ್ಪ, ಸೋಮಣ್ಣ ಮೇಲೆ ಕಾಂಗ್ರೆಸ್ ಪರ್ಸೆಂಟೇಜ್ ಅಸ್ತ್ರ ಪ್ರಯೋಗಿಸುತ್ತಾರೆ. ಬಿಜೆಪಿಯ 4 ಪ್ರಮುಖ ನಾಯಕರ ಮೇಲೆ ಭ್ರಷ್ಟಾಚಾರ, ಅಕ್ರಮ ಆಸ್ತಿ, ಕಮಿಷನ್, ಪರ್ಸೆಂಟೇಜ್ ಆರೋಪಗಳಿಗೆ ಮತ್ತೆ ಜೀವ ಬಂದಿದೆ. ಬಿಎಸ್ ಯಡಿಯೂರಪ್ಪ ಮಾಜಿ ಸಿಎಂ,
ಕೆಐಎಡಿಬಿಗೆ ಸೇರಿದ್ದ 116 ಎಕರೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಮಂಜೂರು. ದೇವನಹಳ್ಳಿಯ ಹರಳೂರು ಪೂಲನಹಳ್ಳಿ ಬಳಿ ಜಮೀನು ಮಂಜೂರು. 130 ಕೋಟಿ ರೂಪಾಯಿ ಹಗರಣ ಎಂದು ಎಸಿಬಿಗೆ ದೂರು ಸಲ್ಲಿಕೆ. ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವ ಗುತ್ತಿಗೆದಾರರಿಂದ 40% ಕಮಿಷನ್ ಕೇಳಿದ ಆರೋಪ. ಈಶ್ವರಪ್ಪ ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರ ಪಟ್ಟು. ಸದನದಲ್ಲೂ ಪ್ರತಿಧ್ವನಿಸಿದ ನೋಟು ಎಣಿಸುವ ಮೆಷಿನ್. ವಿ ಸೋಮಣ್ಣ ವಸತಿ ಸಚಿವ ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಸಿದ ಆರೋಪ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಮನ್ಸ್ ಜಾರಿ. ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರ ಪಟ್ಟು. ಎಂಪಿ ರೇಣುಕಾಚಾರ್ಯ ಸಿಎಂ ಕಾರ್ಯದರ್ಶಿ ಮಗಳಿಗೆ ನಕಲಿ ಜಾತಿ ಪ್ರಮಾಣ ಕೊಡಿಸಿದ ಆರೋಪ. 80 ಲಕ್ಷ ರೂಪಾಯಿ ಸೌಲಭ್ಯ ಪಡೆದು ವಂಚನೆ ಆರೋಪ. ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರ ಪಟ್ಟು. ಬಿಜೆಪಿ ನಾಯಕರ ಮೇಲೆ ಒಂದರ ಹಿಂದೆ ಒಂದರಂತೆ ಭ್ರಷ್ಟಾಚಾರ ಆರೋಪಗಳು ಹೊರಬರ್ತಿವೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲೆಲ್ಲ ರಾಜೀನಾಮೆ ಕೇಳುತ್ತಿದ್ದಾರೆ. ವಿಧಾನಸಭೆ ಪರಿಷತ್ ಅಧಿವೇಶನದಲ್ಲಿ ಈಶ್ವರಪ್ಪ ಇವತ್ತು ಕಾಂಗ್ರೆಸ್ನವರ ಟಾರ್ಗೆಟ್ ಆಗಿದ್ರು. ಸದನದ ಹೊರಗೂ ದೆಹಲಿಯಲ್ಲೂ ಈಶ್ವರಪ್ಪರ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಇದು ನಾನು ಹೇಳೋದಲ್ಲ, ಅವ್ರ ಪಕ್ಷದವರೇ ಹೇಳ್ತಾರೆ. ಈ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಕೊಡಬೇಕು. ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕಾಗಿದೆ. और इसमें साफ तौर से कहा है कि भारतीय जनता पार्टी के मंत्री पैसा मांगते हैं, 40% कमीशन मांगते हैं. या तो इन सारे भ्रष्ट मंत्रियों को हटाइए कि ये पैसा जो यहां से इकट्ठा किया जा रहा है वो दिल्ली की सरकार तक जाता है, वो नागपुर तक पैसा जाता है, ये साबित हो जाएगा. ಈಶ್ವರಪ್ಪನವರ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಅವ್ಯವಹಾರಗಳ ಬಗ್ಗೆ ಒಂದು ಆರೋಪವನ್ನ ಮಾಡಿದ್ದಾರೆ. 4 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇನೆ, ಕೆಲಸಕ್ಕೆ 40% ಕಮಿಷನ್ ಕೇಳ್ತಾ ಇದ್ದಾರೆ. ಆಲ್ರೆಡಿ ಹಣ ಕೊಟ್ಟಿದ್ದೀನಿ, ಆದ್ರೂ ಕೂಡ ನನಗೆ ಹಣ ಬಿಡುಗಡೆ ಮಾಡಿಕೊಡ್ತಾ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಪಕ್ಷದ ನಾಯಕರುಗಳಾಗ್ಲಿ ಇವತ್ತರವರೆಗೂ ಕೂಡ ಅದರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅವರದೇ ಪಕ್ಷದ ಒಂದು ಸಂಚಾಲಕರಿಗೇನೆ, ರಾಷ್ಟ್ರೀಯ ಸಂಚಾಲಕರಿಗೇನೆ ಇವತ್ತು ಕರಪ್ಷನ್ ಇಷ್ಟು ಮಟ್ಟಕ್ಕೆ ತಟ್ತಾ ಇದೆ ಅಂತ ಅಂದ್ರೆ ಹೆದರ್ಕೊಂಡಿರುವಂತ ಕರ್ನಾಟಕದ ಎಷ್ಟು ಜನ ಇವತ್ತು ಈ ಕರಪ್ಷನ್ ಹಾವಳಿಯಿಂದ ಇವತ್ತು ಬೇಯ್ತಾ ಇದ್ದಾರೆ ಅನ್ನೋದನ್ನ ಈ ತೀವ್ರತೆನ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆ ನಾವು ಹೇಳ್ತಾ ಇದೀವಿ. ನೀವೇನ್ ಬೇಕಾದ್ರೂ ಮಾಡಿ ಅಂತ ಅಂದ್ಬಿಟ್ಟು ಇವ್ರಿಗೆ ಎಲ್ಲದನ್ನು ಕೂಡ ಇವರಿಗೆ ನ್ಯಾಷನಲ್ ಪರ್ಮಿಟ್ ಕೊಟ್ಟಿರೋದು ಇದರಲ್ಲಿ ರುಜುವಾಗ್ತಾ ಇದೆ ಅಂತ ಅಂದ್ರೆ ಇದು ತಪ್ಪಾಗಲ್ಲ. ಅಕ್ರಮ ಆಸ್ತಿ ಭ್ರಷ್ಟಾಚಾರ ಕೇಸಲ್ಲಿ ಈಶ್ವರಪ್ಪ ರಾಜೀನಾಮೆಗೆ ಕಾಂಗ್ರೆಸ್ನವರು ಪಟ್ಟು ಹಿಡಿದಿದ್ರೆ ಸದನದಲ್ಲಿ ಕುಮಾರಸ್ವಾಮಿ ಗುತ್ತಿಗೆದಾರರಿಗೆ ನೀತಿ ಪಾಠ ಮಾಡಿದ್ರು. ಈ ಮಧ್ಯೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದಲ್ಲಿ ಏಪ್ರಿಲ್ 16ಕ್ಕೆ ಖುದ್ದು ಹಾಜರಾಗುವಂತೆ ಸಚಿವ ಸೋಮಣ್ಣರಿಗೆ ಸಮನ್ಸ್ ಜಾರಿಯಾಗಿತ್ತು. ಆದರೆ ಸಚಿವ ವಿ ಸೋಮಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದು ಮಾರ್ಚ್ 30ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಟ್ನಲ್ಲಿ ಕಾಂಗ್ರೆಸ್ನವರಿಗೆ ಹಬ್ಬ, ಬಿಜೆಪಿ ಅವರಿಗೆ ಟೆನ್ಷನ್. ಈ ರಾಜಕೀಯ ಮೇಲಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ಐಟಿ ನೋಟಿಸ್ ಜಾರಿ ಮಾಡಿದೆ. ಈ ಕುರಿತು ರಿಯಾಕ್ಟ್ ಮಾಡಿರೋ ಎಚ್ ಡಿ ರೇವಣ್ಣ ಕಾನೂನು ರೀತಿ ಏನಿದೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಅವರು ಮಾತನಾಡಿದ್ದು ತಾಯಿ ಚೆನ್ನಮ್ಮಗೆ ನೋಟಿಸ್ ಕೊಟ್ಟಿರುವ ಬಗ್ಗೆ ನಂಗೆ ಗೊತ್ತಿಲ್ಲ, ನಾವು ಪರಿಶುದ್ಧವಾಗಿದ್ದೇವೆ, ನೋಟಿಸ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ರು ಸಹ ಅದಕ್ಕೆ ನಾವೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ತಾಯಿ ಚೆನ್ನಮ್ಮ ಅವರಿಗೆ ಐಟಿ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ, ನಾವು ಪರಿಶುದ್ಧವಾಗಿದ್ದೀವಿ, ಹಾಗಾಗಿ ಕಾನೂನಿನ ಪ್ರಕಾರ ಆ ನೋಟಿಸ್ಗೆ ನಾವು ಏನು ಉತ್ತರ ಕೊಡಬೇಕು ಅದನ್ನ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಐಡಿಯಾ ಇಲ್ಲ. ಕೊಟ್ಟಿದ್ರು ಸಹ ಅದಕ್ಕೆ ನಾವೇನು ಪ್ಯಾನಿಕ್ ಆಗಬೇಕಾಗಿಲ್ಲ. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ವ್ಯವಹಾರಗಳು ತೆರೆದ ಪುಸ್ತಕ. ದೇವೇಗೌಡರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಹಣಕ್ಕೆ ಎಂದೂ ಮಹತ್ವ ಕೊಟ್ಟವರು ಅಲ್ಲ. ನಾವು ಸಹ ನಮ್ಮ ರಾಜಕೀಯ ಜೀವನದಲ್ಲಿ ಹಣಕ್ಕೆ ನಾವು ಮಾನ್ಯತೆ ಕೊಟ್ಟವರಲ್ಲ. ಇನ್ಕಮ್ ಟ್ಯಾಕ್ಸಿಂದ ಬರ್ತಕ್ಕಂಥ ನೋಟಿಸ್ ಏನಿದೆ, ಬೇರೆಯವರಿಗೆ ಏನು ಕೊಟ್ಟರು ಬಿಟ್ಟರು ನಮಗದು ಕಟ್ಕೊಂಡೇನೋ, ನಾವು ಪರಿಶುದ್ಧವಾಗಿರ್ಬೇಕಷ್ಟೇ ಅಲ್ವೇ. ಕೊಟ್ಟಿದ್ದಾರೆ, ಅದಕ್ಕೇನು ಉತ್ತರ ಕೊಡಬೇಕು, ಕೊಟ್ಟರಾಯ್ತು. ನಮ್ಮ ಸಹೋದರವ್ರಿಗೂ ಹೇಳ್ತಕ್ಕಂಥದ್ದು, ಅವ್ರು ಏನು ಕೊಟ್ಟಿದ್ದಾರೆ, ನಮ್ಮ ತಾಯಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನು ನಾವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನನಗೆ, ನಮ್ಮ ಕುಟುಂಬಕ್ಕೂ. ಅದನ್ನು ನಾವು ಕಾನೂನಾತ್ಮಕವಾಗಿ ಏನು ಅವ್ರು ನೋಟಿಸ್ ಕೇಳಿ ಏನು ನಮ್ಮ ಕುಟುಂಬದ ಆಸ್ತಿಗಳ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ, ಕೇಳಿರ್ತಾರೆ, ಮಾಹಿತಿ ಕೇಳಿರ್ತಾರೆ, ಅದನ್ನು ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು.
ಇದನ್ನು ನಾವು ರಾಜಕೀಯವಾಗಿ ಪ್ರಚಾರ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಪರಿಶುದ್ಧವಾಗಿದ್ದಾಗ, ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಾಗ. ಈಗ ನಮ್ಮ ತಾಯಿ ನಮ್ಮ ಜಮೀನಲ್ಲಿ ಕಬ್ಬು ಬೆಳೀತಾ ಇದ್ದೀವಿ, ಆ ಕಬ್ಬು ನೋಡ್ಕೋಬೇಕು. ನಮಗೆ ನೋಟಿಸ್ ಕೊಡ್ತಾರಪ್ಪ ನಮ್ಮ ತಾಯಿ. ಯಾರ್ಯಾರು ನೋಟಿಸ್ ಕೊಟ್ಟಾರೆ? ಒಬ್ಬೊಬ್ರು RTO ಇದರಲ್ಲಿ 100 ಕೋಟಿ 200 ಕೋಟಿ ಮಾಡ್ಯಾರ ಸಾರಿಗೆ ಇಲಾಖೆಯಲ್ಲಿ. ಎಂತ ಬೆಳೆ ಕಬ್ಬಿನ ಗದ್ದೆ ನೋಡ್ಕೊಂಬರಕ್ಕೆ ಹೇಳಿ ಅಲ್ಲಿ ಇದರಲ್ಲಿ ಎಂತ ಪಾಪ ಫೈನಾನ್ಸ್ ಮಿನಿಸ್ಟ್ರು ಒಬ್ಬ ಮಾಜಿ ಪ್ರಧಾನಮಂತ್ರಿ ಹೆಂಡತಿಗೆ ಕೊಡ್ಲಿ, ನಾನೇನು ಬೇಡ ಅನ್ನಲ್ಲ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಎಷ್ಟು ದಿನ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಜನ ಈಗ ಮತ್ತೊಂದು ಸಮಸ್ಯೆಗೆ ಸಿಲುಕಿದ್ದಾರೆ. ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೂ ಈಗ ಹಿಂದೆ ಮುಂದೆ ನೋಡಬೇಕಾಗಿದೆ. ಇಂಧನ ಹೊರೆ ಬಳಿಕ ಆರೋಗ್ಯಕ್ಕೆ ಬರೆ. ಶೀಘ್ರವೇ ಔಷಧಿಗಳ ಬೆಲೆಯಲ್ಲೂ ಏರಿಕೆ. 2 ವರ್ಷದಿಂದ ಕೊರೋನಾ ಹೊಡೆತಕ್ಕೆ ಇಡೀ ದೇಶದ ಆರ್ಥಿಕ ಸ್ಥಿತಿ ಬುಡಮೇಲಾಗಿ ಹೋಗಿದೆ. ದಿನದಿಂದ ದಿನಕ್ಕೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಇದೆ. ಈಗ ಆರೋಗ್ಯ ಕ್ಷೇತ್ರದ ಸರದಿ. ಇನ್ಮುಂದೆ ಆರೋಗ್ಯ ವೃದ್ಧಿಸುವ ಔಷಧಿಗಳು ರೋಗಿಗಳ ಪಾಲಿಗೆ ವಿಷವಾಗ್ತಿದೆ. ಯಾಕಂದ್ರೆ ಏಪ್ರಿಲ್ 1ರಿಂದ 800ಕ್ಕೂ ಹೆಚ್ಚು ಅಗತ್ಯ ಔಷಧಿಗಳ ಬೆಲೆ ಏರಿಕೆಯಾಗಲಿದೆ. ಈ ಪರ್ಟಿಕ್ಯುಲರ್ ಪ್ರಕಾರ ರಿವಿಷನ್ ಆಗಿರಲಿಲ್ಲ ತುಂಬಾ ದಿವಸದಿಂದ. ಈಗ ಆಲ್ಮೋಸ್ಟ್ 10.76% ಆಫ್ ಡ್ರಗ್ಸ್, ಆಲ್ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸ್ ಅಂತ, ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂತ ಏನೇನು ಕರಿತೀವೋ ಅದ್ರ ಮೇಲೆ 10.76 ಇನ್ಕ್ರೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 850 ಮೆಡಿಸಿನ್ಸ್ ಮೇಲೆ 10.76% ಇನ್ಕ್ರೀಸ್ ಮಾಡಿದ್ದಾರೆ. ಔಷಧಿಗಳ ಮೇಲೆ ಸಗಟು ಸೂಚ್ಯಂಕದ ಆಧಾರದ ಮೇಲೆ 10.76ರಷ್ಟು ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲಿ ಆಂಟಿಬಯೋಟಿಕ್ ಔಷಧಿಗಳು, ಉರಿ ಊತ ನಿವಾರಕ ಔಷಧಿಗಳು, ನೋವು ನಿವಾರಕ ಔಷಧಿಗಳ ಬೆಲೆ ಏರಿಕೆ ಆಗಲಿದೆ. ಅದರ ಜೊತೆಗೆ ಆಂಟಿಸೆಪ್ಟಿಕ್ ಔಷಧಿಗಳು, ಆಂಟಿಫಂಗಲ್ ಔಷಧಿ, ಕಿವಿ, ಮೂಗು, ಗಂಟಲು ಸಂಬಂಧಿ ರೋಗಿಗಳಿಗೆ ಕೊಡೋ ಔಷಧಿಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. ಮೊದಲೆಲ್ಲ ಔಷಧಿಯ ರಾ ಮೆಟೀರಿಯಲ್ ಚೀನಾದಿಂದ ಆಮದಾಗ್ತಾ ಇತ್ತು. ಆದರೆ ಕೊರೋನಾದಿಂದ 2 ದೇಶಗಳ ಮಧ್ಯೆ ಸಾಮ್ಯತೆ ಕೊರತೆಯುಂಟಾಗಿದೆ. ಹೀಗಾಗಿ ಈ ವರ್ಷದಿಂದ ದೇಶದಲ್ಲಿಯೇ ಔಷಧಿ ತಯಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸದ್ಯ ಕೊರತೆ ಇರೋದ್ರಿಂದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಡೆಫಿನೆಟ್ಲಿ ಈಗ ನಮ್ಮ ಏನು ಫಾರ್ಮಾ ಇಂಡಸ್ಟ್ರಿ ಇದೆಯಲ್ಲ, ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ರಾ ಮೆಟೀರಿಯಲ್ಸ್ಗೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿರೋದು. 80% ಆಫ್ ದ ರಾ ಮೆಟೀರಿಯಲ್ಸ್ ಚೈನಾ ಇಂದಾನೆ ಬರುತ್ತೆ. ಅಲ್ಲಿಂದ ಇವಾಗ ದಿಗ್ಬಂಧನ ಇರೋದ್ರಿಂದ ಮತ್ತೆ ಅಲ್ಲೂ ಕೋವಿಡ್ ಆಗಿ ಲಾಕ್ಡೌನ್ಸ್ ಆಗಿ ಡೆಫಿನೆಟ್ಲಿ ನಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಎಫೆಕ್ಟ್ ಆಗುತ್ತೆ. ಅವಾಗ ಜಾಸ್ತಿ ಆಗೇ ಆಗುತ್ತೆ ಪ್ರೈಸಸ್. ಬಟ್ ಆಸ್ ಆಫ್ ನೌ ನಮ್ಗೇನು ಅದನ್ನ ಡೈರೆಕ್ಟ್ ಆಗಿ ನಮ್ಗಿನ್ನೂ ಅದರ ಎಫೆಕ್ಟ್ ಆಗ್ತಿಲ್ಲ ಹಾಸ್ಪಿಟಲ್ಸ್ ಮೇಲೆ. ಕಟ್ಟಡ ನಿರ್ಮಾಣವು ದುಬಾರಿ. ಇನ್ನು ಕಟ್ಟಡ ನಿರ್ಮಾಣವು ದುಬಾರಿ ಎನಿಸಲಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸೋ ಕಬ್ಬಿಣ, ಸಿಮೆಂಟ್ ಸೇರಿ ಇನ್ನಿತರ ಉತ್ಪನ್ನಗಳ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಮನೆ, ಫ್ಲಾಟ್ ಕಟ್ಟಡ ನಿರ್ಮಾಣ ಕೂಡ ಶೀಘ್ರದಲ್ಲೇ ದುಬಾರಿ ಎನಿಸಲಿದೆ. ಒಟ್ನಲ್ಲಿ ಕೊರೋನಾದಿಂದ ಕಂಗೆಟ್ಟಿದ್ದ ಜನರಿಗೆ ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಬರೆ ಇನ್ನಷ್ಟು ನೋವು ಕೊಡಲಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 2 ಮಕ್ಕಳು ಇರುವವರಿಗೆ ಸರ್ಕಾರಿ ಸೌಲಭ್ಯ ಕೊಡಿ. ಸರ್ಕಾರ ಕೊಡ್ತಾ ಇರುವ ಸವಲತ್ತು, ಸಬ್ಸಿಡಿ ಬಳಕೆಗೆ ಉತ್ತರ ಪ್ರದೇಶ ಮಾದರಿ ಅನುಸರಿಸಿ. ಹೇಗಂತ ವಿಧಾನ ಪರಿಷತ್ನಲ್ಲಿ ಭಾರತಿ ಶೆಟ್ಟಿ ಆಗ್ರಹಿಸಿದರು. ನಮ್ಮ ದೇಶದಲ್ಲಿ ವಿಪರೀತವಾಗಿ ಜನಸಂಖ್ಯೆ ಸ್ಫೋಟವಾಗುತ್ತಿದೆ. ಇದನ್ನು ನಿಯಂತ್ರಿಸಲು ಸರ್ಕಾರ ವಿವಿಧ ಪ್ರಯತ್ನಗಳ ನಂತರವೂ ಕೂಡ ನಿರೀಕ್ಷಿತ ಫಲಿತಾಂಶ ಸಾಧಿಸುವಲ್ಲಿ ಯಶಸ್ಸು ಕಾಣಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಜೆಗಳಿಗೆ ವಿವಿಧ ರೀತಿಯಲ್ಲಿ ಸವಲತ್ತು, ಸಬ್ಸಿಡಿ ಇತ್ಯಾದಿಗಳನ್ನು ನೀಡುತ್ತಾ ಬಂದಿದೆ. ಈ ಸೌಲಭ್ಯಗಳನ್ನು ಕೇವಲ 2 ಮಕ್ಕಳನ್ನು ಹೊಂದಿದವರಿಗೆ ಮಾತ್ರ ಸರ್ಕಾರ ನೀಡುವ ಬಗ್ಗೆ ಅಗತ್ಯ ನಿಯಮಾವಳಿಗಳನ್ನು ರಚಿಸಲು ಸರ್ಕಾರಕ್ಕೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಉತ್ತರ ಪ್ರದೇಶ. ಇದಾಗಿತ್ತು ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.